ನಗದಬಳ್ಳಿ ಗ್ರಾಮದ ಬಳಿ ಇರುವ ಜಾಗದಲ್ಲಿ ಉದ್ಯಾನವನಕ್ಕೆಂದು ಮೀಸಲಿಟ್ಟಿದ್ದ 2 ಎಕರೆ ಜಾಗವನ್ನು ಇಲಾಖೆ ಅಧಿಕಾರಿಗಳು ಲಂಚ ಪಡೆದು ಯಾರೋ ಉದ್ದಿಮೆದಾರರಿಗೆ ಜಾಗ ಮಾರಾಟ ಮಾಡಿದ್ದು ನಂತರ ಇಲ್ಲಿದ್ದ ಗಣಪತಿ ದೇವಸ್ಥಾನವನ್ನು ಉರುಳಿಸಿದ್ದು ಇದನ್ನು ಖಂಡಿಸಿ ಒಳನರಸೀಪುರ ರಸ್ತೆ ಬಳಿ ಇರುವ ಕೆಡಿಬಿಇಐ ಕಚೇರಿ ಮುಂದೆ ನೂರಾರು ಜನ ಗ್ರಾಮಸ್ಥರು ನ್ಯಾಯ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ದೇವರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ನಾಗದಬಳ್ಳಿ ಗ್ರಾಮದ ಸರ್ವೆ ನಂಬರ್ 54ರ ಸರ್ಕಾರಿ ಗೋಮಾಳ 2 ಎಕರೆ ಜಾಗದಲ್ಲಿ ಉದ್ಯಾನವನವನ್ನು ಮಾಡಲು ನಿರ್ಧರಿಸಿದ್ದು, ನಾವು ಇಲ್ಲಿ ಉದ್ಯಾನವನ ನಿರ್ಮಿಸಿ ಇಲ್ಲಿಯ ನಿವಾಸಿಗಳಿಗೆ, ಮಕ್ಕಳಿಗೆ, ವೃದ್ಧರಿಗೆ ಹಾಗೂ ಈ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರುಗಳಿಗೆ ಈ ಉದ್ಯಾನವನ ಅನುಕೂಲವಾಗುತ್ತದೆ. ಈಗಾಗಲೇ ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ಒಂದು ಉದ್ಯಾನವನ ಮಾಡಬೇಕೆಂದು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ತೀರ್ಮಾನಿಸಿದ್ರು. ಹಾಗೂ ಈ ಗ್ರಾಮದ ಸುತ್ತಮುತ್ತ ಯಾವುದೇ ಉದ್ಯಾನವನ ಇರುವುದಿಲ್ಲ ಎಂದ್ರು. ಆದುದರಿಂದ ಈಗಲಾದರೂ ಗ್ರಾಮಸ್ಥರುಗಳೆಲ್ಲ ಸೇರಿ ಈ ಯೋಜನೆಯನ್ನ ಹಾಕಿಕೊಂಡು ಉದ್ಯಾನವನ ನಿರ್ಮಿಸಿಕೊಂಡು ಬೇಕೆಂದು ತೀರ್ಮಾನಿಸುತ್ತೇವೆ. ಉದ್ಯಾನವನವನ್ನ ನಿರ್ಮಿಸಿದ್ರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತದೆ ಹಾಗೂ ಕೆಲವು ಭಾಗಗಳನ್ನ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿರಿಸಬೇಕಾಗಿ ಮನವಿ ಮಾಡುತ್ತೇವೆ. ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮ ಪಂಚಾಯಿತಿ ವತಿಯಿಂದ ಎಂಜಿಎನ್ಆರ್ಜಿಎ ಯೋಜನೆಯಡಿಯಲ್ಲಿ ಅಥವಾ ಇತರೆ ಅನುದಾನದಡಿ ಈ ಉದ್ಯಾನವನವನ್ನು ನಿರ್ಮಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಕೂಡ ಸಲ್ಲಿಸುತ್ತೇವೆ ಎಂದು ಹೇಳಿದರು. ಸರ್ಕಾರಿ ಗೋಮಾಳವನ್ನ ಕೆಇಡಿಬಿಐ ಅವರು 1993ರಲ್ಲಿ ಹೊಳೆನರಸೀಪುರ ರಸ್ತೆ ಕೈಗಾರಿಕಾ ಪ್ರದೇಶವನ್ನ ವಹಿಸಿಕೊಂಡಿದ್ದು, ಅಂದಿನಿಂದ 2 ಎಕರೆ ಜಾಗವನ್ನ ಉದ್ಯಾನವನಕ್ಕೆಂದು ಮೀಸಲಿಟ್ಟಿದ್ರು. ಆದರೆ ಈಗ ಲಂಚ ಪಡೆದು ಯಾರೋ ಉದ್ದಿಮೆದಾರರಿಗೆ ಪಾರ್ಕ್ ಜಾಗ ಮಾರಾಟ ಮಾಡಿದ್ದಾರೆ. ಪಾರ್ಕ್ ಜಾಗ ಬಿಡುವವರೆಗೂ ನಾವುಗಳು ಇಲ್ಲಿಂದ ಹೋಗುವುದಿಲ್ಲ. ನ್ಯಾಯಾಲಯದಲ್ಲಿ ಇದ್ದ ಈ ಕೇಸ್ ವೇಳೆ ಕೆಐಡಿಬಿಐ ಪರವಾಗಿರುವ ವಕೀಲರು ಸರಿಯಾಗಿ ನಿರ್ವಹಣೆ ಮಾಡದೆ ಹಣ ಪಡೆದು ಕೋರ್ಟಿಗೆ ಹಾಜರಾಗದೆ ಸುಮ್ಮನಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಇರುವ ಗೋಮಾಳ ಜಾಗವನ್ನ ಪಾರ್ಕಿಗೆ ಕೊಡಬೇಕು. ನಾವು ಈ ಕಚೇರಿಗೆ ಹೊಡೆದಾಟ ಮಾಡಲು ಬಂದಿಲ್ಲ, ಬೇಕಾದ್ರೆ ಬಂಧಿಸಲಿ. ಇನ್ನು ಪಾರ್ಕ್ ಜಾಗದಲ್ಲಿದ್ದ ಗಣಪತಿ ದೇವಸ್ಥಾನವನ್ನೇ ಜಗದೀಶ್ ಎನ್ನುವವರು ಜೆಸಿಬಿಯಲ್ಲಿ ಹೊಡೆದು ಹಾಕಲಾಗಿದ್ದು, ಈ ಬಗ್ಗೆ ಕೇಸ್ ಕೊಡಲು ಹೋದ್ರೆ ದಾಖಲಿಸಿಲ್ಲ ಎಂದು ದೂರಿದ್ರು. ಹಿಂದೂ ಧರ್ಮಕ್ಕೆ ಧಕ್ಕೆ ತಂದಿದ್ದಾರೆ. ಯಾರು ಹಿಂದೂ ಧರ್ಮಿಗಳಿದ್ದಾರೆ ಇದಕ್ಕೆ ಬಂದು ನ್ಯಾಯ ಕೊಡಿಸಬೇಕು. ನ್ಯಾಯ ಸಿಗದಿದ್ರೆ 16 ಹಳ್ಳಿಯಿಂದ ಬಂದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು. ಮುನ್ನೆಚ್ಚರಿಕೆ ಕ್ರಮವಾಗಿ 2 ಎಕರೆ ಭೂಮಿ ಬಳಿ ಮತ್ತು ಕೆಐಡಿಬಿಐ ಕಚೇರಿ ಮುಂದೆ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಪ್ರತಿಭಟನೆಯಲ್ಲಿ ಗ್ರಾಮದ ವಿಶ್ವನಾಥ್, ಶೇಖರ್, ಮಂಜುಳಮ್ಮ, ಗಿಡ್ಡಮ್ಮ, ರೇಣುಕಾ, ಚಂದ್ರಿಕಾ, ಸುಶೀಲಾ, ಕನಕ, ಲಕ್ಷ್ಮಮ್ಮ, ಕುಮಾರಿ, ನಂಜೇಗೌಡ ಇತರರು ಉಪಸ್ಥಿತರಿದ್ದರು.